ಸೊ ಹೇ ಗೈಸ್, ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಕ್ಯಾಂಡಲ್ ಸ್ಟಿಕ್ಸ್. ಓಕೆನಾ. ಸೊ ತುಂಬ ಬೇಸಿಕ್ ಟಾಪಿಕ್ ಇದು. ಸೊ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಟ್ರೇಡಿಂಗಲ್ಲಿ ಯಾವುದೇ ಮಾರ್ಕೆಟ್ ತೊಗೊಳ್ಳಿ, ಫೋರೆಕ್ಸ್ ಮಾರ್ಕೆಟ್ ಆಗಿರಲಿ, ಇಂಡಿಯನ್ ಮಾರ್ಕೆಟ್ ಆಗಿರಲಿ, ಯಾವುದೇ ಮಾರ್ಕೆಟ್ ಆಗಲಿ, ಕ್ಯಾಂಡಲ್ ಸ್ಟಿಕ್ಸ್ ಅಂತ ಬಂದರೆ ಎಲ್ಲದಕ್ಕೂ ಒಂದೇ. ಎಲ್ಲ ಒಂದು ಮಾರ್ಕೆಟಿಗೂ ಕ್ಯಾಂಡಲ್ ಸ್ಟಿಕ್ಸ್ ಒಂದೇ. ಗ್ರೀನ್ ಕ್ಯಾಂಡಲ್, ಇದನ್ನ ಗ್ರೀನ್ ಕ್ಯಾಂಡಲ್ ಅಂತ ಅಂತೀವಿ, ಇಲ್ಲಾಂದರೆ ಬುಲ್ಲಿಶ್ ಕ್ಯಾಂಡಲ್. ಓಕೆನಾ, ಬುಲ್ಲಿಶ್ ಕ್ಯಾಂಡಲ್ ಅಂತಲೂ ಗ್ರೀನ್ ಕ್ಯಾಂಡಲ್ನ ಅಂತೀವಿ. ಸೊ ರೆಡ್ ಕ್ಯಾಂಡಲ್ನ RED, ರೆಡ್ ಕ್ಯಾಂಡಲ್, ಇಲ್ಲಾಂದರೆ ಬೇರಿಶ್ ಕ್ಯಾಂಡಲ್ ಅಂತಲೂ ಸೊ ಅಂತೀವಿ. ಓಕೆನಾ. ಸೊ ಗ್ರೀನ್ ಕ್ಯಾಂಡಲ್ದು ಓಪನಿಂಗ್ ಬಂದುಬಿಟ್ಟು, ಸೊ ಇಲ್ಲಿ ಓಪನಿಂಗ್ ಮತ್ತು ಕ್ಲೋಸಿಂಗು ತುಂಬಾ ಇಂಪಾರ್ಟೆಂಟು. ಗ್ರೀನ್ ಕ್ಯಾಂಡಲ್ದು ಓಪನಿಂಗ್ ಬಂದುಬಿಟ್ಟು ಸೊ ಕೆಳಗಡೆ ಆಗುತ್ತೆ. ಸೊ ಈ ಒಂದು ಪಾಯಿಂಟಲ್ಲಿ ಓಪನಿಂಗ್ ಆಗುತ್ತೆ. ಸೊ ಕ್ಲೋಸಿಂಗ್ ಎಲ್ಲಾಗುತ್ತೆ, ಟಾಪ್ ಇಲ್ಲಿವರೆಗೂ ಸೊ ಕ್ಲೋಸಿಂಗ್ ಆಗುತ್ತೆ. ಅದೇ ನಾವು ರೆಡ್ ಕ್ಯಾಂಡಲಿಗೆ ಬರೋದಾದರೆ ಓಪನಿಂಗ್ ಬಂದುಬಿಟ್ಟು ಇದ್ರದ್ದು ರೆಡ್ ಕ್ಯಾಂಡಲ್ದು ಟಾಪಲ್ಲಿ ಓಪನ್ ಆಗುತ್ತೆ, ಕ್ಲೋಸಿಂಗ್ ಬಂದುಬಿಟ್ಟು ಕೆಳಗಡೆ ಇಲ್ಲಿ ಕ್ಲೋಸಿಂಗ್ ಆಗುತ್ತೆ. ಓಕೆನಾ. ಸೊ ಅಂದರೆ ಇಲ್ಲಿ ವಿಕ್ಸ್ ಇದೆಯಲ್ಲ, ಸೊ ಈ ಚಿಕ್ಕ ಚಿಕ್ಕ ಕಡ್ಡಿ ಇದೆಯಲ್ಲ, ಸೊ ಇದನ್ನು ವಿಕ್ಸ್ ಅಂತ ಅಂತೀವಿ. ಸೊ ನಮ್ಮ ಒಂದು ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟ್ರನ್ಸಲ್ಲಿ ಈ ಎರಡು ವಿಕ್ಕು, ರೆಡ್ ಕ್ಯಾಂಡಲ್ದಾಗಿರಲಿ, ಗ್ರೀನ್ ಕ್ಯಾಂಡಲ್ ಆಗಿರಲಿ, ಸೊ ಈ ಟಾಪ್ ವಿಕ್ನ, ಸೊ ಮೇಲ್ಗಡೆ ಇರೋ ವಿಕ್ನ ಟಾಪ್ ವಿಕ್ ಅಂತ ಅಂತೀವಿ. ಓಕೆನಾ. ಟಾಪ್ WICK, ಟಾಪ್ ವಿಕ್ ಅಂತೀವಿ. ಸೊ ಕೆಳಗಡೆ ಇರೋ ವಿಕ್ನ ಎರಡೂ ಕ್ಯಾಂಡಲ್ ಸ್ಟಿಕ್ಸಿಗೂ ಬಾಟಮ್ ವಿಕ್ ಅಂತ ಅಂತೀವಿ. ಓಕೆನಾ. ಸೊ ಆ್ಯಸ್ ಇಟ್ ಈಸ್ ಇದು ಕಂಪ್ಲೀಟ್ ಬಾಡಿ. ಓಕೆನಾ. ಸೊ ಇದು ರೆಡ್ ಬಾಡಿ, ಇದು ಗ್ರೀನ್ ಬಾಡಿ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಏನು ಅಂತಂದರೆ, ಸೊ ಗ್ರೀನ್ ಕ್ಯಾಂಡಲ್ಗೆ ಇಲ್ಲಿ ಓಪನಿಂಗ್ ಆಗುತ್ತೆ, ಸೊ ಇಲ್ಲಿ ಕ್ಲೋಸಿಂಗ್ ಆಗುತ್ತೆ. ಬಟ್ ರೆಡ್ ಕ್ಯಾಂಡಲಲ್ಲಿ ಮೇಲ್ಗಡೆ ಓಪನಿಂಗ್ ಆಗುತ್ತೆ, ಕೆಳಗಡೆ ಕ್ಲೋಸಿಂಗ್ ಆಗುತ್ತೆ. ಇದೇ ಡಿಫ್ರೆನ್ಸು. ಸೊ ಈ ಗ್ರೀನ್ ಕ್ಯಾಂಡಲ್ನ ಬುಲ್ಲಿಶ್ ಕ್ಯಾಂಡಲ್ ಅಂತ ಅಂತೀವಿ, ರೆಡ್ ಕ್ಯಾಂಡಲ್ನ ಬೇರಿಶ್ ಕ್ಯಾಂಡಲ್ ಅಂತ ಅಂತೀವಿ. ಸೊ ಇವಾಗ ರಿಯಲ್ ಚಾಟಲ್ಲಿ ನೋಡೋದಾದರೆ, ಸೊ ಇವಾಗ ಟ್ರೇಡಿಂಗ್ ವ್ಯೂ ಚಾಟ್ ಓಪನ್ ಮಾಡಿದಾಗ, ಸೊ ಇಲ್ಲಿ ಸುಮಾರು ಕ್ಯಾಂಡಲ್ ಸ್ಟಿಕ್ಸ್ ಪ್ರಿಂಟ್ ಆಗಿದೆಯಲ್ಲ, ಸೊ ಇಲ್ಲಿ ಯಾವ ಥರ ಓಪನಿಂಗ್ ಆಗಿದೆ, ಕ್ಲೋಸಿಂಗ್ ಆಗಿದೆ ಅಂತ ನೋಡಿದ್ರೆ, ಇವಾಗ ರನ್ನಿಂಗ್ ಕ್ಯಾಂಡಲ್ ಬಂದ್ಬಿಟ್ಟು ರೆಡ್ ಇದೆಯಲ್ವಾ, ಇದ್ರದ್ದು ನೋಡಿ ಓಪನಿಂಗು ಈ ಒಂದು ಪಾಯಿಂಟಲ್ಲಿ, ಮೇಲ್ಗಡೆ ಈ ಒಂದು ಪಾಯಿಂಟಲ್ಲಿ ಓಪನಿಂಗ್ ಆಗಿದೆ, ಆಯಿತಾ. ಇದ್ರ ಹೈ ಎಲ್ಲಿವರೆಗೂ ಹೋಗಿದೆ, ಈ ಪಾಯಿಂಟ್ವರೆಗೂ ಹೈ ಹೋಗಿದೆ. ಈ ವಿಕ್ನ ಟಾಪ್ ವಿಕ್ ಅಂತ ಅಂತೀವಿ. ಓಕೆ, ಟಾಪ್ ವಿಕ್. ಇವಾಗ ಇನ್ನೂ ಕ್ಲೋಸಿಂಗ್ ಆಗಿಲ್ಲ, ಈ ಕ್ಯಾಂಡಲ್ ಕ್ಲೋಸಿಂಗ್ ಆಗೋಕ್ಕೆ ಇನ್ನೂ ಇಲ್ಲಿ ಸೊ ರೈಟ್ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ 5 minutes 48 seconds ಇದೆ. ಅದು ಕ್ಲೋಸಿಂಗ್ ಎಲ್ಲಾಗುತ್ತೆ ಆ ಟೈಮಲ್ಲಿ ಇನ್ನೂ ಕೆಳಗಡೆ ಹೋಗ್ಬೋದು. ಅದಾದಮೇಲೆ ಎಲ್ಲಿ ಕೆಳಗಡೆವರೆಗೂ ಹೋಗುತ್ತೆ, ಸೊ ಅಲ್ಲಿ ಬಾಟಮ್ ವಿಕ್ ಅನ್ನೋದು ಬರುತ್ತೆ. ಬಟ್ ಕ್ಲೋಸಿಂಗ್ ಎಲ್ಲಾಗುತ್ತೆ ಅಂತ ನೋಡ್ಬೇಕು. ಇನ್ ಕೇಸ್ ಇವಾಗಲೇ ಕ್ಲೋಸಿಂಗ್ ಆಯಿತು ಅಂತ ಅಂದ್ಕೊಳ್ಳಿ, 5 minutes ಇಲ್ಲ, ಇವಾಗಲೇ ಕ್ಲೋಸಿಂಗ್ ಆಯಿತು ಅಂದರೆ ಇಲ್ಲಿ ಕ್ಲೋಸಿಂಗ್ ಆಗುತ್ತೆ ಅಂತ ಬರುತ್ತೆ. ಇದು ಕ್ಲೋಸಿಂಗು, ಇದು ಓಪನಿಂಗ್. ಇದನ್ನ ಬಾಟಮ್ ವಿಕ್ ಅಂತೀವಿ, ಮೇಲ್ಗಡೆ ಇರೋದನ್ನ ಟಾಪ್ ವಿಕ್ ಅಂತ ಅಂತೀವಿ. ಅದೇ ಗ್ರೀನ್ ಕ್ಯಾಂಡಲಿಗೆ ಬರೋದಾದ್ರೆ, ಸೊ ಇಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ಇದೆಯಾ, ಸೊ ಈ ಗ್ರೀನ್ ಕ್ಯಾಂಡಲ್ ತೊಗೊಳ್ಳೋಣ. ಸೊ ಕೆಳಗಡೆ ಇರೋ ವಿಕ್ನ, ಇದನ್ನ ವಿಕ್ ಅಂತ ಅಂತೀವಿ ಕಡ್ಡಿನ, ಅದನ್ನ ಬಾಟಮ್ ವಿಕ್ ಅಂತ ಅಂತೀವಿ, ಸೇಮ್. ಓಕೆ, ಬಾಟಮ್ ವಿಕ್. ಮೇಲ್ಗಡೆ ಇರೋ ಕಡ್ಡಿನ, ಸೊ ಮೇಲ್ಗಡೆ ಇರೋ ವಿಕ್ನ ಟಾಪ್ ವಿಕ್ ಅಂತ ಅಂತೀವಿ. ಬಟ್ ಗ್ರೀನ್ ಕ್ಯಾಂಡಲ್ ಬಾಡಿ ಎಲ್ಲ ಓಪನ್ ಆಗಿದೆ, ಕೆಳಗಡೆ ಓಪನ್ ಆಗಿದೆ. ಕ್ಲೋಸಿಂಗ್ ಎಲ್ಲಾಗಿದೆ, ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ. ಓಕೆನಾ. ಇನ್ನೊಂದು ಏನು ಅಂತ ಅಂದರೆ, ಕ್ಯಾಂಡಲ್ ಸ್ಟಿಕ್ಸ್ ಯಾರು ಕಂಡುಹಿಡಿದಿದ್ದು ಅಂದರೆ, ಮೇಯ್ನ್ಲಿ ಜಪಾನಲ್ಲಿ ಕ್ಯಾಂಡಲ್ ಸ್ಟಿಕ್ಸ್ ಅನ್ನೋದನ್ನ ಸೊ ಕಂಡುಹಿಡಿದಿದ್ದು, ಜಪಾನ್ ಕಂಟ್ರಿನಲ್ಲಿ. ಸೊ ತುಂಬಾ ದೊಡ್ಡ ಹಿಸ್ಟ್ರಿ ಇದೆ, ಬಟ್ ಅದೆಲ್ಲ ಅಷ್ಟೊಂದು ಡೀಟೇಲಾಗಿ ಹೇಳೋದು ಬೇಡ ಈ ವಿಡಿಯೋದಲ್ಲಿ. ಟೆಕ್ನಿಕಲ್ಸ್ ಮಾತ್ರ ಮಾತಾಡೋಣ. ಓಕೆನಾ. ಸೊ ಇದು ಟಾಪ್ ವಿಕ್ ಮತ್ತು ಬಾಟಮ್ ವಿಕ್ ಮತ್ತು ಬಾಡಿ. ಸೊ ಗ್ರೀನ್ ಕ್ಯಾಂಡಲ್ದು ಕೆಳಗಡೆ ಓಪನಿಂಗ್, ಕ್ಲೋಸಿಂಗ್, ಮೇಲ್ಗಡೆ ಕ್ಲೋಸಿಂಗ್ ಆಗುತ್ತೆ. ರೆಡ್ ಕ್ಯಾಂಡಲ್ದು ಮೇಲ್ಗಡೆ ಓಪನಿಂಗ್ ಆಗುತ್ತೆ, ಕೆಳಗಡೆ ಕ್ಲೋಸಿಂಗ್ ಆಗುತ್ತೆ. ಸೊ ಇನ್ನೊಂದು ಸ್ವಲ್ಪ ಡೀಟೇಲಾಗಿ ನೋಡೋದಾದರೆ, ನಾವಿವಾಗ 1 hour ಶಿಫ್ಟ್ ಆದರೆ, ಸೊ ಇಲ್ಲಿ ಟೈಮ್ ಫ್ರೇಮ್ ಇದೆಯಲ್ಲ, ಸೊ ಟ್ರೇಡಿಂಗ್ ವ್ಯೂಲ್ ಮೇಲ್ಗಡೆ ಇಲ್ಲಿ ಟೈಮ್ ಫ್ರೇಮ್ಸ್ ಇರುತ್ತೆ. ಓಕೆ. ಸೊ ಮತ್ತು ಈ ಒಂದು ಚಿಕ್ಕ ಆ್ಯರೋ ಇದೆಯಲ್ಲ, ಸೊ ಈ ಒಂದು ಚಿಕ್ಕ ಆ್ಯರೋ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಟೈಮ್ ಫ್ರೇಮ್ಸು ತೋರಿಸುತ್ತೆ. ಆ ಟೈಮ್ ಫ್ರೇಮಲ್ಲಿ ಸೆಲೆಕ್ಟ್ ಮಾಡ್ಬೋದು. ನೀವು 1 minute ಶಿಫ್ಟ್ ಆದರೆ, ಸೊ 1 minute ಸಹ ಕ್ಯಾಂಡಲ್ ಸ್ಟಿಕ್ಸ್ ಪ್ರಿಂಟ್ ಆಗಿರುತ್ತೆ. ಇದೊಂದು ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಸೊ 1 minute ಬೇರೆದು ಬರುತ್ತೆ, 5 minute ಬೇರೆದು ಕ್ಯಾಂಡಲ್ ಸ್ಟಿಕ್ಸ್ ಬರುತ್ತೆ, ಚಾಟ್ ಪ್ಯಾಟರ್ನ್ಸ್ ಬರುತ್ತೆ. ಏಂತಕ್ಕೆ ಅಂತ ಸಿಂಪಲಾಗಿ ಹೇಳೋದಾದ್ರೆ ನೋಡಿ, 1 minute 5 ಕ್ಯಾಂಡಲ್ ಸೇರಿದ್ರೆ 5 minutesದು ಒಂದು ಕ್ಯಾಂಡಲ್, 5 minutesದು ಒಂದು ಕ್ಯಾಂಡಲ್ಲು. 1 minute 5 ಕ್ಯಾಂಡಲ್ ಸೇರಿದ್ರೆ 5 minutesದು ಒಂದು ಕ್ಯಾಂಡಲ್. 1 minute 15 ಕ್ಯಾಂಡಲ್ ಸೇರಿದ್ರೆ 15 ನಿಮಿಷದ್ದು ಒಂದು ಕ್ಯಾಂಡಲ್ ಆಗುತ್ತೆ, ಆಯಿತಾ. ಇಲ್ಲ ಅಂತಂದರೆ 5 minutesದು ಸೊ 3 ಕ್ಯಾಂಡಲ್ ಸೇರಿದ್ರೂ 15 ನಿಮಿಷದ ಒಂದು ಕ್ಯಾಂಡಲ್ ಅಂತಲೂ ಅನ್ಬೋದು. ಎವ್ರಿ ಸ್ಮಾಲರ್ ಟೈಮ್ ಫ್ರೇಮಿಂದ ಹೈಯರ್ ಟೈಮ್ ಫ್ರೇಮ್ವರೆಗೂ ಕ್ಯಾಂಡಲ್ ಸ್ಟಿಕ್ಸ್ ಲಿಂಕ್ ಇರುತ್ತೆ. 1 ನಿಮಿಷದ್ದು 5 ಕ್ಯಾಂಡಲ್ ಸೇರಿದ್ರೆ 5 ನಿಮಿಷದ ಒಂದು ಕ್ಯಾಂಡಲ್, 5 ನಿಮಿಷದ 2 ಕ್ಯಾಂಡಲ್ ಸೇರಿದ್ರೆ 10 minutesದು ಒಂದು ಕ್ಯಾಂಡಲ್. ಸೊ ಈ ಥರ. ಓಕೆನಾ. ಸೊ ಲೋವರ್ ಟೈಮ್ ಫ್ರೇಮಲ್ಲಿ ಸೊ ಒಂದೊಂದು ನಿಮಿಷಕ್ಕೆ ಒಂದೊಂದು ಕ್ಯಾಂಡಲ್ ಪ್ರಿಂಟ್ ಆಗುತ್ತೆ. 5 minute ಹೋದರೆ 5 ನಿಮಿಷಕ್ಕೆ ಒಂದು ಹೊಸ ಕ್ಯಾಂಡಲ್ ಪ್ರಿಂಟ್ ಆಗುತ್ತೆ. 15 minutes ಹೋದರೆ 15 minute ಒಂದ್ಸಲಿ ಒಂದು ಸಿಂಗಲ್ ಕ್ಯಾಂಡಲ್ ಪ್ರಿಂಟ್ ಆಗುತ್ತೆ. ಸೊ ಇನ್ನೊಂದು ಏನು ನೋಡಬೇಕು ಅಂತಂದರೆ, ಸೊ ಗ್ರೀನ್ ಕ್ಯಾಂಡಲ್ ಇದ್ದರೆ ಸೊ ಪ್ರೈಸು ಬುಲ್ಲಿಶ್ ಇದೆ ಅಂತ, ಆ್ಯಂಡ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗ್ತಿದೆ ಅಂತ ಅಂದರೆ ಪ್ರೈಸು ಬೇರಿಶ್ ಇದೆ ಅಂತ. ಅಷ್ಟೇ ಅಲ್ಲ, ಕ್ಯಾಂಡಲ್ ಸ್ಟಿಕ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಂಡಲ್ ಸ್ಟಿಕ್ಸ್ ಇದೆ. ಸೊ ಇದೆಲ್ಲ ಇನ್ನೂ ಡೀಟೇಲಾಗಿ ಸೊ ನಾನು ನೆಕ್ಸ್ಟ್ ವೀಡಿಯೋಸಲ್ಲೆಲ್ಲ ಹೇಳ್ಕೊಡ್ತೀನಿ. ಸೊ ಇದು ಪಾರ್ಟ್ 1. ಓಕೆನಾ. ಸೊ ಪಾರ್ಟ್ 1 ಕ್ಯಾಂಡಲ್ ಸ್ಟಿಕ್ಸ್ದು.
ಸೊ ನೆಕ್ಸ್ಟ್ ವೀಡಿಯೋ ಪಾರ್ಟ್ 2 ಅಂತ ಬರುತ್ತೆ. ಸೊ ಪಾರ್ಟ್ 2 ಅಲ್ಲಿ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟ್ರನ್ ಬಗ್ಗೆ ಯಾವ ಟೈಪ್ಸ್ ಆಫ್ ಕ್ಯಾಂಡಲ್ ಸ್ಟಿಕ್ಸ್ ಇದೆ ಅಂತ ಹೇಳ್ಕೊಡ್ತೀನಿ. ಸೊ ಜಸ್ಟ್ ಈ ವಿಡಿಯೋದಲ್ಲಿ ಓಪನಿಂಗ್ ಕ್ಲೋಸಿಂಗ್ ಯಾವ ಥರ ಆಗುತ್ತೆ, ರೆಡ್ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಅಂತ ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ತುಂಬ ಡೀಟೇಲಾಗಿ ನಾನು ಹೇಳ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಗೈಸ್. ಸೊ ಯಾರೆಲ್ಲ ಇವಾಗಷ್ಟೇ ಸೀರೀಸ್ ನೋಡ್ತಾ ಇದ್ದೀರಾ, ಸೊ ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ದಾರೆ ಈ ಪೇಜ್ನ, ಸೊ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಒಂದು ಸೀರೀಸ್ ಇದೆಯಲ್ಲ, ಸೊ ಎವ್ರಿ ಸಿಂಗಲ್ ಡೇ ಇಲ್ಲ ಆಲ್ಟರ್ನೇಟಿವ್ ಡೇಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ವೀಡಿಯೋಸ್ನ. ಸೊ ಅಟ್ಲೀಸ್ಟ್ ಒಂದು 50 to 80 ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ, ಬೇಸಿಕ್ಸಿಂದ SMC ಅಡ್ವಾನ್ಸ್ವರೆಗೂ. ಓಕೆ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಗೈಸ್. ಥ್ಯಾಂಕ್ ಯು.